ಏನಪ್ಪಯ್ಯ? ಸಂಕ್ರ, ಈಟ್ ದಿನಾನು ನಾನು ಎಲ್ಲೇ ಹೋದ್ರೂ ನೀನು ನನ್ನ ಜೊತೆನೇ ಬರ್ತಿದ್ದೆ, ನಾನು ಕರ್ಕೊಂಡು ಹೋಗ್ತಿದ್ದೆ. ಆದರೆ ಇವತ್ತು ಒಂದು ಕೆಲಸದ ಮೇಲೆ ನಾನು ಹೋಯ್ತಾ ಇದ್ದೀನಿ, ನೀನು ಮಾತ್ರ ಬರ್ತೀನಿ ಅಂತ ಹೇಳ್ಬಾರ್ದು ಕಣ್ಲ. ಯಾಕಪ್ಪಯ್ಯ ಹಿಂಗೆ ಮಾತಾಡ್ತಾ ಇದೆಯಾ? ನಾನು ಯಾಕೆ ಬರಬಾರ್ದು? ನೋಡು, ಏನು ಎತ್ತ ಅಂತ ಕೇಳಬಾರ್ದು. ನನಗೆ ನೀನಲ್ಲಿ ಬಂದರೆ ನಿನಗೇನಾದರೂ ಆಗ್ಬಿಟ್ಟಾತು ಅಂತ ನೀನು ಸಂದಾಕಿರ್ಬೇಕು ಕಣ್ಲ. ನನಗೇನಾದತ್ತು? ನನಗೇನಾರ ಮಾಡೋ ಮಗ ಇನ್ನೂ ಹುಟ್ಟಿಲ್ಲ ತಿಳ್ಕೊ. ಅದೇನು ವಿಷಯ ನೀನು ಹೇಳು ಫಸ್ಟು. ನೀನು ಈಟೊಂದು ಕೇಳಿದ ಮ್ಯಾಕೆ ನಾನು ಹೇಳ್ದೆ ಇದ್ರೆ ಸಂದಾಕಿರಕ್ಕಿಲ್ಲ ಸಂಕ್ರ, ಅದಕ್ಕೆ ಹೇಳ್ತೀನಿ. ನಾನು ನಮ್ಮ ಜಮೀನ್ದಾಗ ಬೆಳೆದ ಮರವ ಕತ್ತರಿಸಿ ಪಕ್ಕದೂರ್ನಾಗೆ ಕಟ್ತಿರೋ ದೇವಸ್ಥಾನಕ್ಕೋಸ್ಕರ ಕಳಿಸೋಣ ಅಂತಿದ್ದೆ. ಆದ್ರೆ ಭೈರಾದೇವಿ ಆ ಮರಗಳನ್ನೆಲ್ಲ ತಗೊಂಡೋಗಿ ಅವಳು ಗೋಡನಾಗಿ ಇಟ್ಕೊಂಡವಳೆ. ಅದನ್ನ ತಗೊಂಬರವ ಅಂತ ಸಂಕ್ರ. ಆದ್ರೆ ಆ ಭೈರಾದೇವಿ ರಾಕ್ಷಸಿ. ಅದಕ್ಕೆ ನಿನ್ನನ್ನು ಮಾತ್ರ ಅಲ್ಲಿಗೆ ಕರ್ಕೊಂಡು ಹೋಗೋಕ್ಕಿಲ್ಲ. ನೀನು ಅಲ್ಲಿಗೆ ಏನಾರ ನನ್ನ ಜೊತೆಯಾಗಿ ಬಂದರೆ ಅವಳೇನಾದರೂ ಎಡವಟ್ಟು ಮಾಡೇ ಮಾಡ್ತಾಳೆ. ಹಂಗಾಗೋದು ಬೇಡ. ಅದಕ್ಕೆ ಅಲ್ಲಿಗೆ ನಾನು ಒಬ್ಬನೇ ಹೋಗಿ ಬರಮ್ಮ ಅಂತ. ಏನಪ್ಪಯ್ಯ ಹೇಳ್ತಿದ್ಯಾ? ನೀನು ಪ್ರಾಣಕ್ಕೆ ಅಪಾಯ ಇದೆ ಅಂತ ಗೊತ್ತಿದ್ರು ಒಬ್ಬನೇ ಹೋಯ್ತೀನಿ ಅಂತೀಯಲ್ಲ. ನೀನೇನು ಅಲ್ಲಿಗೆ ಬರೋದು ಬೇಕಾಗಿಲ್ಲ, ನಾನು ಹೋಗಿ ಬರ್ತೀನಿ. ನೀನು ಮನೆಯಾಗೇ ಇರು. ಬರ್ಬೇಕಾರೆ ಬರೀ ಮರ ಅಲ್ಲ, ಅವಳ ತಲೆನೂ ತಕೊಂಬರ್ತೀನಿ. ಹುಷಾರು ಸಂಕ್ರ, ನಿನಗೇನಾದ್ರೂ ಆದ್ರೆ ನಾನು ಬದುಕಿರಕ್ಕಿಲ್ಲ. ಬೇಗ ಬಂದ್ಬಿಡು. ಭೈರಾದೇವಿ ಮನೆಗೆ ಎತ್ ಕಡೆಗೆ ಹೋಗ್ಬೇಕು. ಈ ಕಡೆ ಹೋಗ್ಬೇಕು ಸ್ವಾಮಿ. ಭೈರಾದೇವಿ ನಮ್ಮಪ್ಪಯ್ಯನ್ನೇ ಎದುರಾಕೊಳ್ಳೋ ಅಷ್ಟು ಧೈರ್ಯ ಬಂದ್ಬಿಟ್ಟದ ಅವಳಿಗೆ. ನಾನು ಕಳಿಸಿದ್ದೀನಲ್ಲ, ಆ ಸೀರೆ ಉಟ್ಕೊಂಡು ಬಳೆ ತೋದ್ಕೊಂಡು ಅರ್ಶನ ಕುಂಕುಮ ಹಚ್ಕೋ. ಎಷ್ಟಿದ್ರೆ ನಮ್ಮನೆಗೆ ಸೀರೆ ಬಳೆ ಎಲ್ಲ ಕೊಟ್ಟು ಕಳಿಸ್ತಾಳ. ನಿನ್ ಕತೆ ಅವತ್ತೇ ಮುಗಿಸ್ಬಿಡ್ತಾ ಇದ್ದೆ. ನಮ್ಮಪ್ಪಯ್ಯ ನಿನ್ಗೆ ಪ್ರಾಣ ಭಿಕ್ಷೆ ಕೊಟ್ಬಿಟ್ರು. ಎಷ್ಟು ಧೈರ್ಯ ಇದ್ರೆ ನಮ್ಮನೆ ಸರ್ಕನೆ ಬಂಧಿಸ್ತ್ಯಾ? ನಿನ್ ಕತೆ ಇವತ್ತು ಮುಗಿಸ್ದೆ ಬಿಡಕ್ಕಿಲ್ಲ ನಾನು. ಏನೋ ಸ್ಯಾನೆ ಯೋಚನೆ ಮಾಡ್ತಾ ಇರಂಗಿದ್ಯಾ? ಏನಾಯ್ತು? ಈ ಭೈರಾದೇವಿ ಇಲ್ಲ ಅಂತ ನಿಮ್ಮಪ್ಪ ಆಡಿದ್ದೆ ಆಟ ಆಗೋಯ್ತು. ಆದ್ರೆ ಇನ್ಮ್ಯಾಕ ಅವೆಲ್ಲ ನಡೆಯಂಗಿಲ್ಲ. ನಾನ್ ಬಂದಾಗದೆ
ಯಾರೇಳೋ ಈ ಬೈರಾದೇವಿ ಬಂದಾಗದೆ ಇನ್ ಮುಂದೆ ಅವನ ಆಟ ಏನು ನಡೆಯಕ್ಕಿಲ್ಲ ಹೇಳೋಗಲೇ ಈ 18 ವರ್ಷದಲ್ಲಿ ಅವನ್ ಏನೇನ್ ಮಾಡವನೆ ಎಲ್ಲೆಲ್ಲಿ ಹೋಗವನೆ ಎಟ್ಟೆಟ್ ಬಲಿ ತಗೊಂಡವನಂತ ಎಲ್ಲ ಗೊತ್ತಾಯ್ತೆ ನನ್ಗೆ ನಾನೇನ್ ಜೈಲ್ನಾಗೆ ಸುಮ್ನೆ ಕುಂತ್ಕೊಂಡಿರ್ಲಿಲ್ಲ ನಿಮ್ಮಪ್ಪ ನಾಟ ಮುಗಿತಲೇ ನೀನಿನ್ನೂ ಬೋ ಚಿಕ್ಕವನಪ್ಪ ಹಾಲ್ ಕುಡ್ದಿರೋ ತುಟಿನೇ ಇನ್ನೂ ಒಣಗಿಲ್ಲ ಹೋಗಪ್ಪ ಹೋಗ್ ರಾಜ ನೀ ಮನೆಗೆ ಹೋಗು ಈ ಇಸ್ಯ ಇವತ್ತಿಂದಲ್ಲ ಇದ್ರ ಮಧ್ಯೆ ನೀನ್ ಸಿಕ್ಕಾಕೊಂಡು ಯಾಕೆ ಒದ್ದಾಡಿಯೇ ಹೋಗ್ ರಾಜ ಹೋಗ್ ನನಗೆ ನನ್ ದ್ವೇಷದ ಮುಂದೆ ಯಾರನ್ನು ಬಿಟ್ಕೊಡಕ್ ಇಷ್ಟ ಇಲ್ಲ ನನ್ಗೆ ನೀನ್ ಯಾರು ಅನ್ನೋದಾಲಿ ನಿನ್ ಜೀವನದಾಗ ಏನ್ ನಡೆದದೆ ಅನ್ನೋದಾಲಿ ಬೇಕಾಗಿಲ್ಲ ಒಂದು ಹೇಳ್ತೀನಿ ತಿಳ್ಕೊಂಬಿಡು ನಮ್ಮಪ್ಪ ಏನ್ ತಂಟೆಗೆ ಬಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ನನ್ ಜೀವ ಕೊಟ್ಬೇಕಿರೋ ನಮ್ಮಪ್ಪ ಏನ್ ಕಾಪಾಡ್ಕತೀನಿ ಮರುವಾದದಿಂದ ನಮ್ ಸರ್ಕಾರ ನಮ್ಗೆ ವಾಪಸ್ ಇಟ್ಬಿಡು ಇಲ್ಲ ಅಂದ್ರೆ ನಾನ್ ಮನ್ಸಾಗಿರಕ್ಕಿಲ್ಲ ಹೇಳ್ತೀವ್ನಿ ನೋಡಿದ್ರೆ ಒಳ್ಳೆ ಹುಡ್ಗನ್ ತರ ಕಾಣಿಸ್ತೀಯಾ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ತಿಳ್ಕೊಳ್ಳೋ ತಾಳ್ಮೆ ಬೆಳೆಸ್ಕ ನಿಮ್ಮ ಅಪ್ಪನ ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲ ಅವನೊಬ್ಬ ದೊಡ್ಡ ಕಳ್ಳ ದರೋಡೆಕೋರ ನಾನ್ ಹಿಡ್ಕೊಂಡಿರೋ ಸರ್ಕು ಕಳ್ಮಾಲು ಈಗಿಂದೀಗ್ಲೇ ಪೊಲೀಸ್ ಅವ್ರಿಗೆ ಒಪ್ಪಿಸ್ತೀನಿ ಅದೇನ್ ಮಾಡ್ಕೊತೀಯೋ ಮಾಡ್ಕೊ ಹೋಗಲೇ ಬೇಡ ಬೈರಾದೇವಿ ನಮ್ಮಪ್ಪಯ್ಯ ದೇವಸ್ಥಾನಕ್ಕೆ ಅಂತ ಕೊಡ್ತಾ ಇರೋ ಮರ ಅದು ಅದ್ರ ಜೊತೆ ಹಿಂಗೆಲ್ಲ ಮಾಡ್ಬೇಡ ವಾಪಸ್ ಕೊಟ್ಬಿಡು ನಮಸ್ಕಾರ ಕಮಿಷನರ್ ಸಾಹೇಬ್ರಿಗೆ ಕಳ್ತನದಲ್ಲಿ ಮರಗಳನ್ನ ಕಡ್ದು ಸಾಗಿಸ್ತಿದ್ ಸರ್ಕನ ನಮ್ ಗೋಡೌನಲ್ಲಿ ಇರ್ಸಿದೀನಿ ನೀವೀಗ್ಲೇ ಬಂದು ತಕ್ಕ ಹೋಗ್ಬೋದು ಸದ್ಯಕ್ಕೆ ಸರ್ಕ್ ತಕೊಂಡೋಗಿ ಏಯ್ ನೀನ್ ಏನ್ ಮಾಡ್ತದೆ ಅಂತ ನಿಂಗ್ ಗೊತ್ತಾ ಇದ್ರ ಪರಿಣಾಮ ಏನಾಯ್ತದೆ ಅಂತ ತಿಳ್ಕೊಂಡಿದ್ಯಾ ನಮ್ಮಪ್ಪ ಹೆಂಗ್ ಇಸ್ಯ ಗೊತ್ತಾರಕ್ ಸಂಸ್ಬಿಡ್ತಾನೇನೋ ಆದ್ರೆ ನಾನ್ ಮಾತ್ರ ನೀನು ಸುಮ್ಕೆ ಬಿಡಕ್ಕಿಲ್ಲ ಬೈರಾದೇವಿ ಮುಗಿಸ್ತೀಯ ನೀನು ನನ್ನ ಮುಗಿಸ್ತೀಯ ಮರಿ ನಿನ್ ವಯಸ್ಸಿಗೆ ತಕ್ಕಂಗ್ ನಡ್ಕೊಳ್ಳೋದಿನ ಮೊದ್ಲು ಕಲಿ ಸರ್ಕ್ ಇಟ್ಕೊಟ್ಟವಳಿಗೆ ನಿನ್ನ ಹಿಡ್ಕೊಳ್ಳೋದು ಎಷ್ಟೊತ್ತೋ ಏಯ್ ನನ್ನ ಮುಂದೆನೆ ನಿಂತ್ಕೊಂಡು ಸವಾಲ್ ಹಾಕ್ಬೇಡ ನೀನಂತವ್ರನ್ನ ಸಾನೆ ನೋಡಿವ್ನಿ ಕಣೋ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಒಯ್ತಾ ಇರು ಏ ಬೈರಾದೇವಿ ನಾನ್ ಬದುಕಿರದೆ ನಿಮ್ಮ ಅಪ್ಪನ ಸಾಯಿಸಕ್ಕೆ ಹೇಳೋಗಲೇ ನಮ್ಮಪ್ಪ ಏನ್ ಸಾಯ್ಸಕ್ಕೆ ನೀನ್ ಉಳ್ಕೊಂಡಿರೋದು ಅಂತ ನಿಂಗೆ ಅನ್ನಿಸ್ತಾದ ನನಗೆ ನಿನ್ನನ್ ಸಾಯ್ಸಕ್ಕೆ ನಾನ್ ಉಳ್ಕೊಂಡಿರೋದು ಅನ್ನಿಸ್ತಾದೆ